ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಬ್ಲಾಗ್ಸ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲೇನೆ ಹಾಗೆ ವಿಡಿಯೋ ನೋಡ್ಲತ್ತೀರಿ ಅವರೆಲ್ಲರೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ. ಇವತ್ತು ಬಂದು ಸಂಡೇಲಿ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ. ಏನಪ್ಪ ಇಷ್ಟೊಂದು ಮಾರ್ನಿಂಗಿಂದನೇ ಎಷ್ಟು ರೆಡಿಯಾಗಿ ಕುಂತಾರ ಅಂತ ಅನ್ಕೋಬೇಡ್ರಿ. ನಾನು ನಿನ್ನೆ ಇನ್ನೊಂದು ಪ್ರಾಡಕ್ಟ್ ಬಂದಿತ್ತು, ಅಂದ್ರೇನು ಫ್ಲಿಪ್ಕಾರ್ಟಿಂದ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಇದು ಬಂದು ಲಿಪ್ಸ್ಟಿಕ್. ಇಷ್ಟು ಚಲೋ, ಇದು ಬರೀ ಸಿಕ್ಸ್ಟಿ ರುಪೀಸ್ಗೆ ಇಷ್ಟು ಚಲೋ ಬಂದದ. ಯಾಕಂತಂದ್ರೆ ನೋಡ್ರಿ, ನೀವು ತೊಗೋರಿ ಅಂತಂದು ಹೇಳ್ತೀನಿ. ಆಫರ್ ನಡೆದದ ಎಲ್ಲ ಕಡೆಗೆ, ಶಾಪ್ಸಿ, ಫ್ಲಿಪ್ಕಾರ್ಟ್, ಅಮೆಝಾನ್. ಈಗ ಹಬ್ಬ ಬಂತಲ್ಲ, ಹಬ್ಬದ ಸಲುವಾಗಿ ಆಫರ್ಗಳನ್ನು ನಡೆದವ. ಹಂಗಂತಂದು ನಂಗಂತೂ ಭಾಳ ಚಲೋ ಅನ್ನಿಸ್ತು ಇದು ಲಿಪ್ಸ್ಟಿಕ್. ಆಮೇಲೆ ಈ ಕಲರ್, ಅದಕ್ಕಂತಂದೆ ನಿಮ್ಮ ಜೊತೆ ಶೇರ್ ಮಾಡ್ಲತ್ತೀನಿ. ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಹೋಗಿ ಚೆಕ್ ಮಾಡಿ ಏನೇನು ಆಫರ್ ಅವ ಅವೆಲ್ಲವನ್ನು ತೆಗೆದುಕೊಂಡು ನನ್ನ ಜೊತೆ ಶೇರ್ ಮಾಡಿ. ನೋಡಿರಿ, ಇವು ಲಿಪ್ಸ್ಟಿಕ್ ಕಲರ್ 4 ಕಲರ್ ಬಂದವು. ಇದಕ್ಕೆ ಬರೀ ಏನು 60 ರುಪೀಸ್, ಓನ್ಲಿ 60 ರುಪೀಸ್. ನಾ ಹಚ್ಕೊಂಡದ್ದು ಕಲರ್ ಡಾರ್ಕ್ ಚಾಕ್ಲೇಟ. ಅದು ಎಷ್ಟು ಚಲೋ ಅನಿಸ್ಲತ್ತದ ನನಗೆಲ್ಲ. ಇವು 4 ಕಲರ ನನ್ನ ಮಕ್ಕಳು ಮತ್ತು ಆಮೇಲೆ ನಮ್ಮ ಮೈದನ ಮಗಳು ಬಂದಳು, ಆಕಿಗೂ ಹಚ್ಚಿ ನೋಡಿವಿ. ಅದು ಬರೀ ಒಂದು ಫೋಟೋ ತೆಕ್ಕೊಂಡಿವಿ. ಹಂಗಂತಂದು ಒಂದು ಫೋಟೋ ಹಾಕಿರ್ತೀನಿ. ನಾವು ಎಲ್ಲರೂ ಯಾವ ಕಲರ್ ಹಚ್ಕೊಂಡಿವಿ ಅಂತಂದು. ನಮ್ಮ ದೊಡ್ಡ ಮಗಳು ಅಷ್ಟೇ ಒಂದು ಸ್ವಲ್ಪ ಹಚ್ಕೊಂಡಿಲ್ಲ, ಆಕಿಂದು ಲೈಟಾಗಿ ಹಚ್ಕೊಂಡಾಳ. ನಾ ಹೇಳ್ದೆ ಅವರಿಗೆಲ್ಲ, ನೋಡಿರಿ ಹಚ್ಕೋರಿ, ಮತ್ತು ಕಲರ್ ನಮ್ಮದು ಫ್ರೆಂಡ್ಸಿಗದು ಶೇರ್ ಮಾಡ್ತೀನಿ, ಹೆಂಗೆ ಕಾಣಿಸ್ತಲತ್ತವ ಅಂತಂದು ತೋರಿಸ್ತೀನಿ ಅಂತಂದು. ಅವರೆಲ್ಲ ಹಚ್ಕೊಂಡ್ರು, ನಾನು ಹಚ್ಕೊಂಡೆ. ನೋಡಿರಿ, ಈ ಥರ ಅನಿಸ್ಲತ್ತದ. ನನಗಂತೂ ಭಾಳ ಇಷ್ಟ ಆಗ್ಯಾವ. ನಿಮಗೂ ಇಷ್ಟ ಆದರೆ ತಗೋರಿ. ನೋಡ್ರಿ, ಇವತ್ತಿನ ವ್ಲಾಗ್, ಇವತ್ತು ಸ್ಪೆಷಲ್ ಏನೇನದ ಅಂತಂದು ನೋಡೋಮಂತ. ಲೆಟ್ಸ್. ಸಂಡೇ ಮಾರ್ನಿಂಗ್ ಎದ್ದು ನಾಷ್ಟ ಅದು ಏನೂ ಮಾಡಿರಲಿಲ್ಲ, ಡೈರೆಕ್ಟ್ ಊಟನೇ ಮಾಡಬೇಕು. ಯಾಕಂತಂದ್ರೆ ಶ್ರಾವಣದಲ್ಲಿ 1 ತಿಂಗಳಂತೂ ಪೂರ್ತಿ ನಾನ್ ವೆಜ್ ತಿನ್ನೋದನ್ನು ಬಿಡ್ತೀವಿ. ಆಮೇಲೆ ಗಣೇಶನ ಕೂರಿಸ್ದಾಗ ಅವಾಗೂ ಇಲ್ಲೇ ಮನೆ ಎದುರುಗಡೆನೇ ಬಾಜುನೇ ಕೂಡಿಸ್ತಾರೆ ಅಂತಂದು ಅದೊಂದು ಇದು ಆಗಿರ್ತದೆ. ಸ್ವಲ್ಪ ಅಂಜಿ ತರಂಗಿಲ್ಲ. ಹಾಗಂತಂದು ಭಾಳ ದಿವಸ ಆಯಿತು, ನಡಿ ಏನಾದರೂ ಸ್ಪೆಷಲ್ ಮಾಡಮ್ಮಿ ಅಂತಂತ ಮನೆಗೆಲ್ಲರೂ ಪ್ಲ್ಯಾನ್ ಹಾಕಿದ್ರು. ಯಾರ್ಯಾರಿಗೆ ಏನೇನು ಬೇಕು ಅಂತಂದು ಇಷ್ಟು ದೊಡ್ಡದಂತೂ ಲಿಸ್ಟ್ ಕೊಟ್ಟಿದ್ರು. ಅದ್ರಾಗ ನಮ್ಮ ಹಸ್ಬೆಂಡಂತೂ ಕೇಳಬಾರ್ದು, ಇದ್ರೊಳಗೆ 2 ಮಾತ್ರ ತಂದು ಕೊಡ್ತೀನಿ, ನೀವು ತಿನ್ನಿರಿ ಬಿಡ್ರಿ ಅಂತಂದರು. ಎಷ್ಟು ಇದು ಹರಪ್ಪ ಅಂತ ಅನ್ನಿಸ್ತು. ಆಮೇಲೆ ಎಲ್ಲರೂ ಖುಷಿಯಿಂದ ಮಾಡಿದ್ವಿ. ಎಲ್ಲರೂ ಮೀನ್ಸ್ ನಾ ಒಬ್ಬಾಕಿನೇ ಮಾಡ್ದೆ. ಎಲ್ಲರೂ ಖುಷಿಯಿಂದ ತಿಂದರು. ನೆಕ್ಸ್ಟ್ ಬಂದು ಅದರೊಳಗೆ ಒಂದೊಂದು ಸ್ವಲ್ಪ ಎಲ್ಲನೂ ನೋಡ್ರಿ, ಇದ್ದಷ್ಟರನೆಗೆ ಸ್ವಲ್ಪ ಖುಷಿಯಿಂದ ತಿನ್ನೋದು, ಆಮೇಲೆ ಖುಷಿಯಿಂದ ಮಾಡೋದಾಗಿರಲಿ. ಕೆಲವೊಂದು ಮನಸ್ಸು ಬಿಚ್ಚಿ ನಾವು ಏನು ಮಾಡ್ತೀವಲ್ಲ, ಅದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತದೆ. ಅದೇ ನಮ್ಗೆ ಬೇಸರ ಬಂದು ಆಮೇಲೆ ಇನ್ನು ಭಾಳ ಬೇಜಾರಲ್ಲತ್ತದಪ್ಪ ನಮ್ಗೆ, ಬ್ಯಾಡೆ ಅಂತಂದು ಈ ಥರ ಅಂದ್ಕೊಂಡು ಮಾಡಿದೀವಿ ಅಂತಂದ್ರೆ ಯಾವುದು ಅಡುಗೆ ಚೆಂದಾಗಿರಲ್ಲ ಅಂತಂತೂ ನನಗಂತೂ ಪೂರ್ತಿ ಏನಂತಾರೆ ಇದು ಅದ, ಅನುಭವ ಅದ. ಹಂಗಂತಂದು ಎಷ್ಟು ತರ್ತಾರೆ ಅಷ್ಟರೊಳಗೆ ಎಲ್ಲನೂ ಮಾಡಬೇಕು ಅಂತಂದು ಫಸ್ಟಿಗೆ ಬೋಟಿ ತೋರಿಸ್ದಲ್ಲ, ಬೋಟಿ ಮಾಡಿದ್ದೆ. ಸ್ವಲ್ಪ ನಾ ಹೋದ ಸಲ ಏನು ತೋರಿಸೀನಿ, ಬರೀ ಇದು ಮಾಡೋದು ಏನಂತಾರೆ, ನಮ್ಮ ಮನೆಗೆಲ್ಲರೂ ಹಿಂಗೆ ಮಾಡ್ತಾರೆ ಅಂತ ಹೇಳಿದ, ಏನು ಪುಂಡಿ ಪಲ್ಯ ಹಾಕಿ ಮಾಡ್ತಾರೆ ಅಂತಂತೂ ಹೇಳಿದ್ದ. ಪ್ರತಿ ಸರಿನೂ ಅದೇ ಥರ ಮಾಡ್ಲಕ್ಕಂತೂ ನನಗಂತೂ ಭಾಳ ಅಂದ್ರೆ ಭಾಳ ಬೇಜಾರಾಗ್ತದೆ. ಯಾಕಂತಂದ್ರೆ ಅದನ್ನೇ ತಿಂದು ಏನಾಗಿರ್ತದೆ, ಬೇಡಪ್ಪ ಇದು ಟೇಸ್ಟ್, ಮತ್ತೊಂದು ಟೇಸ್ಟ್ ನೋಡೋಣ ಅಂತಂದು ಏನು ಮಾಡ್ದೆ, ಫುಲ್ಲು ಸುಕ್ಕ ಮಾಡಿಬಿಟ್ಟು ನೋಡ್ರಿ. ಅದೇ ಎಲ್ಲರೂ ತಿಂದರು. ಹಾಂ ಮಮ್ಮಿ ಚಲೋ ಆಗ್ಯದ ಅಂತ ಹೇಳಿದ್ರು. ಸ್ವಲ್ಪ ತಿನ್ನಂಗಿಲ್ಲ ನನ್ನ ಮಕ್ಕಳು, ಏನಂತಂದ್ರೆ ಬೋಟಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಯಾಕಂತಂದ್ರೆ ಅದು ನೋಡಿದ್ರೆ ವಾಸನೆ ಬಂದರೆ ಸಾಕು, ಪೂರ್ತಿ ಏನೂ ಕೇಳಬೇಡ ಅವರು, ಆ ಥರ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಬಂದು ಪ್ರತಿ ಟೈಮಲ್ಲೂ ಏನಂತಂತಂದ್ರೆ ನಾನ್ ವೆಜ್ ತಿಂದಮೇಲೆ ಏನು ಚಹಾ ಕುಡಿಬೇಕೆ ಅಂತ ಅನಿಸ್ತದೆ ನೋಡ್ರಿ ಎಲ್ರಿಗೂ. ಅಂದ್ರೇನು ಎಲ್ರಿಗೂ ಅಂತಂದರೆ ನಮಗಂತೂ ಹಂಗೆ ಅನಿಸ್ತದ ಅಂತಂದು ಹೇಳ್ತಾ ಇದ್ದೀನಿ. ನಿಮ್ಗೆ ಹೆಂಗೆ ಇದು ಮಾಡ್ತೀರಿ ಕಮೆಂಟ್ ಮೂಲಕ ತಿಳಿಸಿರಿ ನನಗೆ.
ಹಾಂ ನಾನ್ ವೆಜ್ ತಿಂದಮೇಲೆ ನಮಗೆ ಚಹಾ ಬೇಕಪ್ಪ ಅನ್ನೋರಿಗೆ ಅದನ್ನೇ ಎಲ್ಲರೂ ಊಟ ಮಾಡಿದ್ವಿ. ಊಟ ಮಾಡಿ ಚಹಾ ಕುಡಿದು ಯಾರಿಗೂ ಇಲ್ಲ, ಮಕ್ಕಳಿಗದು ಮಧ್ಯಾಹ್ನ ಇದ್ದಿತ್ತಲ್ಲ 1 ಗಂಟೆ ಏನು 2 ಗಂಟೆ ಅಷ್ಟಾಗಿತ್ತು. ಅದಕ್ಕಂತಂದು ಇಬ್ಬರು ಚಹಾ ಕುಡ್ದೀವಿ. ಕುಡಿದು ಫುಲ್ ನೋಡ್ರಿ ರೆಸ್ಟೇ ಎಷ್ಟೊತ್ತು ರೆಸ್ಟ್ ಮಾಡಿದೀವಿ ಅಂತಂದ್ರೆ ಕೇಳಬಾರ್ದು. 6 ಗಂಟೆ ಆಗಿತ್ತೇನೋ ಅಂತ ಮೋಸ್ಟ್ಲಿ 6 ಗಂಟೆ ತನಕ ಫುಲ್ ಎಲ್ಲರೂ ಮಲ್ಕೊಂಡು ಬಿಟ್ಟೀವಿ. ಏನು ಸಂಜೆಗೆ ನಿದ್ದೆ ಹೆಂಗೆ ಹೊಡಿತೀವಿ ನೋಡ್ರಿ ಆ ಥರ ಗೊರಕೆ ಹೊಡ್ಕೊತ ಎಲ್ಲರೂ 4 ಜನ ಪ್ಲಸ್ ನಮ್ಮ ಮೈದನ ಮಗಳು ಆಕಿ ಒಬ್ಬಾಕಿ ಕೇಳೇಬಾರ್ದು, ಎಬ್ಬಿಸಿದ್ರೂ ಹೇಳೋದಿಲ್ಲ. ಆಮೇಲೆ ಎಲ್ಲರೂ ಯಾರ್ದವ್ರ ಕೆಲ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಂಡೇ ಮಾರ್ನಿಂಗ್ ಎಲ್ಲರೂ ಅವರು ಸ್ಕೂಲಿಗೆ ಹೋಗಬೇಕು, ಇವ್ರು ಆಫೀಸ್ಗೆ ಹೋಗಬೇಕು, ಎಲ್ಲರೂ ಬ್ಯುಸಿ ಆಗಿರ್ತಾರೆ. ನಮ್ಮದಂತೂ ಅದೇ ರೊಟೀನ್ ನೋಡ್ರಿ, ದಿನಾಲೂ ಎದ್ದು ಕೆಲಸಗಳನ್ನು ಮಾಡೋದು, ಅವ್ರಿಗೆ ಕಳಿಸೋದು. ನೆಕ್ಸ್ಟ್ ಆ ಬ್ಯಾಗ್ದು ಚೈನ್ ಹೋಗಿತ್ತು, ಅದನ್ನು ರಿಪೇರಿ ಮಾಡೋ ಸಲುವಾಗಿ ಏನು ಮಾಡ್ತಾಯಿದ್ರು ನನ್ನ ಹಸ್ಬೆಂಡ್, ಮಾರ್ಕೆಟ್ ಹೋಗಬೇಕು ಅಂತಂದು ಹೋಗ್ತಾಯಿದ್ರು. ನಾನು ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ನೆಕ್ಸ್ಟ್ ಕ್ಲೈಮೇಟ್ ನೋಡಿರಿ ಎಷ್ಟು ಚಲೋ ಅನಿಸ್ಲತ್ತದ. ಎಲ್ರಿಗೂ ಇದನ್ನು ಕ್ಲೈಮೇಟ್ ನೋಡಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಥರ ನೋಡಿರಿ, ಆ ಥರ ಅಲ್ಲ, ಈ ಥರ ನಮ್ಮದು ಸಂಡೇ ಏನಂತಾರೆ ಪೂರ್ತಿ ದಿನವನ್ನು ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.